ಗುರುವಾರದಂದು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆ ಮಾಡಿದರೆ ಅದರ ಧನಾತ್ಮಕ ಪರಿಣಾಮ ಕಂಡುಬರುತ್ತದೆ. ಗುರುವಾರದಂದು ನಾವು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಗುರುವಾರದ ಪೂಜೆ ಪ್ರಯೋಜನವೇನು? ಗುರುವಾರದ ಪೂಜೆಯಲ್ಲಿ ಈ ವಿಧಿ ವಿಧಾನಗಳನ್ನು ಅನುಸರಿಸಿ. ಗುರುವಾರದಂದು ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಗುರು ಬೃಹಸ್ಪತಿ ದೇವನನ್ನು ಕೂಡ ಈ ದಿನದಂದು ಪೂಜಿಸುವ ಅವಕಾಶವಿದೆ. ಜಾತಕದಲ್ಲಿ ಯಾವುದೇ ದೋಷವಿದ್ದರೆ, ಹಣದ ಕೊರತೆಯಿದ್ದರೆ, ಪ್ರಗತಿಯ ಎಲ್ಲಾ ಮಾರ್ಗಗಳು ಮುಚ್ಚಿಹೋಗಿವೆ ಎಂದು ನೀವು ಭಾವಿಸುತ್ತಿದ್ದರೆ, ಮದುವೆಗೆ ಅಡ್ಡಿಯಾಗುತ್ತಿದ್ದರೆ, ವ್ಯಾಪಾರದಲ್ಲಿ ನಷ್ಟವೇ ಎದುರಾಗುತ್ತಿದ್ದರೆ, ಅಂತಹ ಸಂದರ್ಭದಲ್ಲಿ ಗುರುವಾರದಂದು ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು. ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಪೂಜೆ ಮಾಡಿದರೆ ಅದರ ಧನಾತ್ಮಕ ಪರಿಣಾಮ ಕಂಡುಬರುತ್ತದೆ. ಗುರುವಾರದಂದು ನಾವು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನುವುದನ್ನು ಈ ಲೇಖನದ ಮೂಲಕ ತಿಳಿಯೋಣ. ಗುರುವಾರ ಮುಂಜಾನೆ ಹೀಗೆ ಮಾಡಿ. ನೀವು ಗುರುವಾರದಂದು ಪೂಜಿಸಲು ಹೋದರೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ನೀರಿಗೆ ಅರಿಶಿನವನ್ನು ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡಬೇಕು. ಇದರ ನಂತರವೇ ಮಾಡಲು ಕುಳಿತುಕೊಳ್ಳಿ. ಇದರಿಂದ ಮನಸ್ಸು ಏಕಾಗ್ರವಾಗುತ್ತದೆ ಮತ್ತು ದೇಹವು ರೋಗಗಳಿಂದ ಮುಕ್ತಿ ಪಡೆಯುತ್ತದೆ. ಆಲದ ಮರದ ಪೂಜೆ. ತುಳಸಿಯಂತೆ ಆಲದ ಮರವು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರವಾಗಿದೆ. ಆದುದರಿಂದಲೇ ಗುರುವಾರದಂದು ಸಾಧ್ಯವಾದರೆ ಆಲದ ಮರದ ಬಳಿ ಕುಳಿತು ಪೂಜೆಯನ್ನು ಮಾಡಬೇಕು. ಹಾಗೂ ಆಲದ ಮರದ ಮುಂದೆ ತುಪ್ಪದ ದೀಪವನ್ನು ತಪ್ಪದೇ ಹಚ್ಚಿ ಪೂಜೆಯನ್ನು ಪೂರ್ಣಗೊಳಿಸಿ. ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಪೀತಾಂಬರ ಪಟ್ಟೆಯುಳ್ಳ ವಿಷ್ಣುವಿಗೆ ಹಳದಿ ಬಣ್ಣವು ಹೆಚ್ಚು ಪ್ರಿಯವಾದ ಬಣ್ಣವಾಗಿದೆ. ಸ್ನಾನದ ನಂತರ ಪೂಜೆಯ ಸಮಯದಲ್ಲಿ ಹಳದಿ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಪೂಜೆಯಲ್ಲಿ ವಿಷ್ಣುವಿಗೆ ಹಳದಿ ಹೂವುಗಳನ್ನು ಅರ್ಪಿಸಬೇಕು. ಈ ಮಂತ್ರವನ್ನು ಪಠಿಸಿ ಓಂ ಬೃಂ ಬೃಹಸ್ಪತಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಏಕಾಗ್ರ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಜಪಿಸಬೇಕು. ಇದರಿಂದ ಭಗವಾನ್ ವಿಷ್ಣು ನಿಮ್ಮನ್ನು ಶೀಘ್ರದಲ್ಲೇ ಆಶೀರ್ವದಿಸುತ್ತಾನೆ.